ಸೊ ಅವರ ಎಸ್ ಜಾನಕಿ ಅವರ ಮೊಮ್ಮಗಳು ಅಪ್ಸರ ಕಳ್ಕೊಂಡ್ವಿ. ಆಶಾ ಭೋನ್ಸ್ಲೆ ಅವರು ಅಷ್ಟೇ 50-60 ವರ್ಷ ಗಾಯನದಲ್ಲೇ ಇದ್ದಂಥವ್ರು. ಎಸ್ ಜಾನಕಿಯವರು ಅಷ್ಟೇ. ಉತ್ತರಕ್ಕೆ ಹೇಗೆ ಲತಾ ಮಂಗೇಶ್ಕರ್ ಆಶಾ ಭೋನ್ಸ್ಲೆ ಇದ್ದರು, ದಕ್ಷಿಣಕ್ಕೆ ಎಸ್ ಜಾನಕಿ ಎದುರು ತಪ್ಪಾಗಲ್ಲ. 48,000 ಹಾಡುಗಳು ಸಾಮಾನ್ಯವಾದ ಸಾಧನೆ ಅಲ್ಲ ಅದು. ಹಾಗಾಗಿ ಕೊನೆಯದಾಗಿ ಏನು ಗೌರವಗಳು ಸಲ್ಲಿಕೆ ಆಗಬೇಕು ನೋಡಿ. ಗೋವಿಂದ ನಾಮಸ್ಮರಣೆಯನ್ನು ಮಾಡಿಕೊಂಡು ಗೋವಿಂದ ಗೋವಿಂದ ಅಂತ ಹೇಳಿ ದೇಹವನ್ನು ಈಗ ಅಲ್ಲಿಂದ ಎತ್ತುತ್ತಾ ಇದ್ದಾರೆ. ಒಂದು ವೇದಿಕೆ ಮೇಲೆ ಇಟ್ಟಿದ್ರು ಎಲ್ರಿಗೂ ಕಾಣಲಿ ಅಂತ. ಈಗ ಅದನ್ನು ಮೊದಲಿಗೆ ನೇರವಾಗಿ ಚಿತೆಗೆ ಮೇಲೆ ಇರಿಸಲ್ಲ, ಕೆಳಗಡೆ ಪಕ್ಕದಲ್ಲಿ ಭೂಮಿ ಮೇಲೆ ಇರಿಸ್ತಾರೆ, ಆಮೇಲೆ ಚಿತೆ ಮೇಲೆ ಇರ್ತಾರೆ. ಹಾಗೆ ಇರೋದು ಪದ್ಧತಿ. ನೇರವಾಗಿ ಚಿತೆಗೆ ತಂದಿಡ್ತಾರ ನೋಡಬೇಕಿವಾಗ. ಪಕ್ಕದಲ್ಲಿಟ್ಟು ಒಂದು ಪೂಜೆಯನ್ನು ಮಾಡಿ ಆಮೇಲೆ ಚಿತೆ ಮೇಲೆ ಇರಿಸ್ತಕ್ಕಂಥದ್ದು ಕೂಡ ಸಂಪ್ರದಾಯ ಇದೆ, ಪದ್ಧತಿಗಳಿದೆ. ಅದೇ ರೀತಿ ಮಾಡ್ತಾರ ಅಂತಕ್ಕಂಥದ್ದನ್ನು ನೋಡಬೇಕು. ಎಸ್ ಜಾನಕಮ್ಮನವರು ನಮ್ಮನ್ನು ಅಗಲಿದ್ದಾರೆ. ಸರ್ಕಾರಿ ಗೌರವಗಳನ್ನು ಎಸ್ ಜಾನಕಿ ಅವರಿಗೆ ಕೊಡಲಾಗಿದೆ ಸರ್ಕಾರದ ವತಿಯಿಂದ. ಶವವನ್ನು ಈಗ ಅಲ್ಲಿ 3 ಸುತ್ತ ಹಾಕ್ಸಿದ್ದು ಅದೇನು ಪದ್ಧತಿಯಲ್ಲಿಲ್ಲ. ಬಟ್ ಬಂದಿರೋ ಜನರಿಗೆ ಎಲ್ರಿಗೂ ಹತ್ತಿರ ಬಂದು ನೋಡೋಕ್ಕಾಗಲಿಲ್ಲ ಅಂತನೋ, ಕೊನೆಯದಾಗಿ ಬಂದರು ಬಿಟ್ಟಿಲ್ಲ ಪೊಲೀಸರು ಅಂತನೋ ಇದ್ದಾಗ ಅಲ್ಲೇ ಹತ್ತಿರದಲ್ಲಿ ಆಗ್ಬಿಡ್ಲಿ ಒಂದು ದರ್ಶನ ಅಂತ ಹತ್ತಿರಕ್ಕೆ ತಗೊಂಡೋಗಿ 3 ಸುತ್ತನ್ನು ಹಾಕ್ಸಿದ್ದಾರೆ ಅಷ್ಟೇ. ಅದೇ ಪದ್ಧತಿಯಲ್ಲೇನಿಲ್ಲ. ಈಗ ಚಿತೆಯ ಮೇಲೆ ಇರಿಸುವಾಗ ತಲೆ ಉತ್ತರ ದಿಕ್ಕಿಗೆ ಬರಬೇಕು, ಆ ಥರ ಸಿದ್ಧ ಮಾಡಿರ್ತಾರೆ ಚಿತೆಯನ್ನು. ಈಗೆಲ್ಲ ಜನ ಅಲ್ಲಿ ತುಂಬಿಕೊಂಡಿರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಜನ ಮರಗಿರ ಎಲ್ಲ ಹತ್ತು ಕೂತ್ಬಿಟ್ಟಿದ್ದಾರೆ ನೋಡೋದಕ್ಕೆ. ನೋಡಿ ಇಲ್ಲಿ ಮರ ಹತ್ತು ಕೂತಿದ್ದಾರೆ. ಬಟ್ ಇದಕ್ಕೆಲ್ಲ ಅವಕಾಶ ಕೊಡಬಾರ್ದು, ಪೊಲೀಸರು ಕೇಳಲ್ಲ. ಜನ ಮರ ಎಲ್ಲ ಹತ್ತು ಕೂತಿರೋದು, ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಹಾಗೆಲ್ಲ ಮಾಡಬಾರ್ದು. ಇದು ಜಾನಕಮ್ಮನವರ ನೆಚ್ಚಿನ ಸ್ಥಳ. ಆ ಜಮೀನ ಬಹಳ ಪ್ರೀತಿಯಿಂದ ಅವರು ಖರೀದಿ ಮಾಡಿದರು. ಅದೇ ಜಾಗದಲ್ಲೇ ದುರದೃಷ್ಟ, ಅದೇ ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ಮಾಡ್ತಾ ಇರೋದು. ಅವ್ರು ಹೇಳ್ಕೊಂಡಿದ್ರಂತೆ ಕೆಲವರು ಅವರ ಆತ್ಮೀಯರ ಹತ್ರ, ನನ್ನ ಅಂತ್ಯಕ್ರಿಯೆ ಎಲ್ಲ ಅಲ್ಲೇ ಆಗಬೇಕು ಅಂತಲೂ ಕೇಳ್ಕೊಂಡಿದ್ರಂತೆ. ಅವರ ಆಸೆ ಪ್ರಕಾರನೇ ಇವಾಗ ನಡೀತಾ ಇರತಕ್ಕಂಥದ್ದು. ನೆಚ್ಚಿನ ಜಾಗದಲ್ಲೇ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಆಗ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಇನ್ನು ನನ್ನ ಪ್ರಕಾರ ಮ್ಯಾಕ್ಸಿಮಮ್ ಅಂದರೆ ಅರ್ಧ ಗಂಟೆ ಪ್ರಕ್ರಿಯೆ. ಈ ಅರ್ಧ ಗಂಟೆಯಲ್ಲಿ ದಹನ ಕಾರ್ಯವನ್ನು ಮಾಡಬೇಕಾಗಿ ಬರುತ್ತೆ. ಚಿತೆಗೆ ಅಗ್ನಿಸ್ಪರ್ಶ ಆಗಬೇಕು. ಚಿತೆಯ ಮೇಲೆ ಇರಿಸಿ ಕೊನೆಯದಾಗಿ ಪೂಜೆಯನ್ನು ಸಲ್ಲಿಸಿ ಅವರ ತಲೆಯ ಭಾಗದಲ್ಲಿ ಒಂದು ಕರ್ಪೂರವನ್ನು ಹಚ್ಚಿ ಅಂತಿಮವಾಗಿ ಬೀಳ್ಕೊಡುಗೆಯನ್ನು ಮಾಡ್ತಾರೆ.
ಜಾನ್ಕಮ್ನವರ ಮೊಮ್ಮಗಳು ಅಪ್ಸರಾ ಅವರೇ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅರ್ಚಕ ರಮೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ಎಲ್ಲ ವಿಧಿವಿಧಾನಗಳೆಲ್ಲವೂ ಕೂಡ ನೆರವೇರ್ತಾ ಇದೆ. ಮೈಸೂರಿನ HD ಕೋಟೆ ತಾಲೂಕಿನಲ್ಲಿರ್ತಕ್ಕಂಥ ಕಣಿಯನಹುಂಡಿ ಗ್ರಾಮದಲ್ಲಿ ಆ ಕ್ರಿಯೆಗಳೆಲ್ಲವನ್ನು ಕೂಡ ಈಗ ಕೊನೆಯದಾಗಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಿ. ಆ ಎಲ್ಲ ಯಾರ್ಯಾರು ಬೇರೆ ಬೇರೆ ವಸ್ತ್ರಗಳನ್ನು ಹೊಚ್ಚಿದ್ರು ಎಲ್ಲ ತೆಗೆದು ಬಿಡ್ತಾರೆ. ಬರೀ ಬಿಳಿಯ ವಸ್ತ್ರದಲ್ಲೇ ಚಿತೆಯ ಮೇಲೆ ಇಡತಕ್ಕಂಥದ್ದು ನೋಡಿ. ಆಗಲೇ ಚಿತೆ ಮೇಲೆ ಇರಿಸಿದ್ದಾರೆ, ಆಲ್ರೆಡಿ ಇರಿಸ್ಬಿಟ್ಟಿದ್ದಾರೆ. ಈಗೊಂದು ಪೂಜೆ ಮಾಡ್ತಾರೆ ಕೊನೆಯದಾಗ ಅಷ್ಟೇ, ಇನ್ನೇನು ಇಲ್ಲ. ದೇಹಕ್ಕೊಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಕಟ್ಟಿಗೆಗಳನ್ನ ಜೋಡಿಸ್ಬಿಡ್ತಾರೆ ಮೇಲೆಲ್ಲ. ಕಟ್ಟಿಗೆ ಅಂದರೆ ಸಾಮಾನ್ಯವಾಗಿ ದೊಡ್ಡ ಮಟ್ಟದಲ್ಲಿ ಕಾಡು ಕಟ್ಟಿಗೆಗಳು, ಶಾಸ್ತ್ರಕ್ಕೆ ಅಂತ ಒಂದು 4-5 ಶ್ರೀಗಂಧದ ತುಂಡು. ಆ ಶ್ರೀಗಂಧದ ತುಂಡನ್ನು ಅರಣ್ಯ ಇಲಾಖೆಯಿಂದ ಕೊಟ್ಟಿರ್ತಾರೆ. ಹಾಗೆಲ್ಲ ಎಲ್ಲೆಲ್ಲ ತರಂಗೂ ಇಲ್ಲ, ತರಲೂಬಾರ್ದು. ಅರಣ್ಯ ಇಲಾಖೆ ಸುಪರ್ದಿನಲ್ಲಿರುತ್ತೆ, ಅವರೇ ಕೊಡ್ತಾರೆ. ಈ ಥರ ಗಣ್ಯರೆಲ್ಲ ಮೃತಪಟ್ಟಾಗ ಬೇಕು ಅಂತ ಕೇಳಿಕೊಂಡ್ರೆ ಒಂದು 4-5 ಕಟ್ಟಿಗೆ ಕೊಡ್ತಾರೆ. ಜೊತೆಗೆ ಈ ಕಾಡು ತುಳಸಿ ಅಂತ ಬರುತ್ತೆ, ನಾಟಿ ತುಳಸಿ ಅಂತ. ಆ ನಾಟಿ ತುಳಸಿಯ ಒಣಗಿದ ಬೇರುಗಳು ಅದೆಲ್ಲವನ್ನ ತಂದಿರ್ತಾರೆ. ಶಾಸ್ತ್ರೋಕ್ತವಾಗಿ ದಹನ ಮಾಡೋದು ಈ ರೀತಿ. ಅದೆಲ್ಲವೂ ಕೂಡ ಇಟ್ಟು ಆಮೇಲೆ ನಿಮಗೆ ತುಪ್ಪವನ್ನು ಹಾಕ್ತಾರೆ. ಇಡೀ ಇದಕ್ಕೆಲ್ಲ ಬೇಗ ಹತ್ಕೊಳ್ಳಿ ಅನ್ನೋ ಕಾರಣಕ್ಕೆ ತುಪ್ಪ ಹಾಕಿ ಅಗ್ನಿ ಸ್ಪರ್ಶ ಮಾಡಿಸ್ತಾರೆ. ಆದರೆ ರಾತ್ರಿ ಎಲ್ಲ ಉರಿಬೇಕದು, ರಾತ್ರಿ ಎಲ್ಲ ಉರಿಯುತ್ತೆ. ಆ ಕ್ರಿಯೆಗಳೆಲ್ಲವೂ ಕೂಡ ನೋಡಿ, ಅಲ್ಲಿ ಸೌದೆಗಳನ್ನೆಲ್ಲ ತರ್ತಾ ಇದ್ದಾರೆ, ಜೋಡಿಸ್ತಾ ಇದ್ದಾರೆ ಒಂದು ಕಡೆಯಿಂದ. ಜನ ಏನು ಮಾಡ್ತಾರೆ, ಕವರ್ ಆಗಿಬಿಡ್ತಾರೆ ಸುತ್ತ, ಹಾಗಾಗಿ ಅದು ಕಾಣಿಸ್ತಾ ಇಲ್ಲ. ಎಲ್ಲರೂ ಕೂಡ ಹತ್ತಿರದಲ್ಲಿ ನಿಂತ್ಕೊಂಡು ನೋಡಬೇಕು ಅಂತ ಅವ್ರಿಗೂ ಆಸೆ, ಹಾಗಾಗಿ ನಿಮಗೆ ಅದು ಕಾಣಿಸ್ತಾ ಇಲ್ಲ. ಜಾನ್ಕಮ್ನವರ ಮೊಮ್ಮಗಳು ಈಗ ಈ ಕೊನೆಯ ಕಾರ್ಯವನ್ನು ಮಾಡಬೇಕು. ಇದಕ್ಕೂ ಮುಂಚೆ ನಡಿಬೇಕಾದ ಎಲ್ಲ ವಿಧಿವಿಧಾನಗಳೆಲ್ಲ ಮಾಡಿದ್ದಾರೆ, ಶಾಸ್ತ್ರೋಕ್ತವಾಗೇ ಮಾಡಿದ್ದಾರೆ. ಆಮೇಲೆ ಆಯಕಟ್ಟಿನ ಜಾಗದಲ್ಲಿ ಸೌದೆಗಳನ್ನು ಇರಿಸಬೇಕಾಗತ್ತೆ. ತಲೆ ಭಾಗಕ್ಕೆ ಹೆಚ್ಚಿನ ಸೌದೆ, ಯಾಕೆಂದರೆ ಜಾಸ್ತಿ ಅದು ಉರಿಬೇಕು ಅಂತಂದ್ಬಿಟ್ಟು. ಆಮೇಲೆ ನಿಮಗೆ ಗಾಳಿ ಆಡಬೇಕು ಸ್ವಲ್ಪ ಒಳಗಡೆ ಎಲ್ಲ, ನೀಟಾಗಿ ಹತ್ಕೋಬೇಕಲ್ಲ ಅವೆಲ್ಲ. ಹೆಂಗೆ ಅಂದ್ರೆ ಹಂಗಲ್ಲ, ಅದನ್ನು ಹೇಳ್ತಾರೆ ಅವರು ಆಗಮಿಕರು. ಯಾವ ಥರ ಜೋಡಿಸ್ಬೇಕು ಸೌದೆನ ಅನ್ನೋದು ಕೂಡ ಒಂದು ಟೆಕ್ನಿಕ್. ಅದು ನೀಟಾಗಿ ಹತ್ಕೊಂಡು ಉರಿಬೇಕು ಅದೆಲ್ಲ, ಆ ರೀತಿ ಜೋಡಿಸ್ತಾರೆ. ಎಲ್ಲವೂ ಜೋಡಿಸಿದ ಮೇಲೆ ಆಮೇಲೆ ನಿಮಗೆ ಕೊನೆಯ ಘಟ್ಟ ಅದೇ ಅಗ್ನಿ ಸ್ಪರ್ಶ. ಅದನ್ನು ಮಾಡಿಸಿ ಬೆಂಕಿ ಸ್ಪರ್ಶ ಆದಮೇಲೆ 3 ಸರ್ತಿ ಅಪ್ರದಕ್ಷಿಣೆ ಹಾಕಿ ಮಡಕೆ ಇಟ್ಕೋತಾರೆ ಕೆಲವರು. ಒಂದೊಂದು ಸುತ್ತಿಗೆ ಒಂದೊಂದು ತೂತು ಹೊಡಿತಾರೆ, ನೀರು ಚೆಲ್ತಾ ಇರುತ್ತೆ. ಅದರಲ್ಲೇ ಅವ್ರು ಅಪ್ರದಕ್ಷಿಣೆ ಮಾಡಿ 3 ಸರ್ತಿ ಮಾಡಿ ಮಡಿಕೆಯನ್ನು ನೋಡದ ಹಾಗೆ ಬಿಸಾಕಿ ಹಿಂದಕ್ಕೆ ಮುಂದಕ್ಕೆ ಬಂದ್ಬಿಡ್ತಾರೆ. ಅಲ್ಲಿಗೆ ಅದೆಲ್ಲ ಪ್ರಕ್ರಿಯೆ ಇವತ್ತೊಂದು ಫೈನಲ್ ಮುಕ್ತಾಯ ಅಂತ. ಅದೆಲ್ಲವೂ ಕೂಡ ಈಗ ಆಗಬೇಕು ಕೆಲವೇ ಹೊತ್ತಲ್ಲಿ. ಎಲ್ಲ ಆಗಮಿಕರ ಮಾರ್ಗದರ್ಶನದಲ್ಲಿ ಅಂತ್ಯ ಸಂಸ್ಕಾರ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಎಸ್ ಜಾನ್ಕಮ್ಮನವರು, 88 ವರ್ಷ. ಕನ್ನಡ ಚಿತ್ರರಂಗದ ಪಾಲಿಗೆ ಸ್ವರ ಸರಸ್ವತಿ. ತಮ್ಮ ಕಲಾ ಸೇವೆಯನ್ನು 60 ವರ್ಷಗಳ ಕಾಲ ನಡೆಸಿದಂಥವರು. ಕನ್ನಡದಲ್ಲೇ 10,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂಥವ್ರು. 10,000 ಹಾಡು ಅಂದರೆ ತಮಾಷೆ ಅಲ್ಲ. ಕನ್ನಡದಲ್ಲಿ ಒಟ್ಟಾರೆ 17 ಭಾಷೆನಲ್ಲಿ ಹಾಡಿದ್ದಾರೆ ಅವರು. 17 ಭಾಷೆನಲ್ಲಿ 48,000 ಹಾಡು. ಹಾಗೆ ತಮ್ಮ ಕಲಾ ಸೇವೆಯನ್ನು ಮಾಡಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಈ ಸಾಧನೆಗೆ ಸರ್ಕಾರವೂ ಕೂಡ ಗೌರವವನ್ನು ಇವತ್ತು ಸಲ್ಲಿಸಿದೆ. ಅಂತಿಮ ನಮನವನ್ನು ಎಲ್ಲರೂ ಸಲ್ಲಿಸಿದ್ದಾರೆ. ಕೊನೆಯದಾಗಿ ಸೌದೆಗಳನ್ನು ಜೋಡಿಸುವ ಕಾರ್ಯ ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಏರಿಯಲ್ ವ್ಯೂ ಗಮನಿಸ್ತಾ ಇದ್ದೀರಾ. ಸೊ ಇದೆಲ್ಲ ಆದ ನಂತರ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಇದು ಹಳೆಯದ್ದು, ಅಂದರೆ ಚಿತೆಯ ಮೇಲೆ ದೇಹವನ್ನು ಇರಿಸುವ ಮೊದಲು. ಈಗ ಅವೆಲ್ಲ ಇರಿಸಾಯ್ತು. ಬಾಳೆ ಎಲೆ ಮುಖಾಂತರ ಅಲ್ಲಿ ಜೋಡಿಸಿ, ಬಾಳೆ ಎಲೆಯೇ ಸುಪ್ಪತ್ತಿಗೆ ಅವಾಗ ದೇಹವನ್ನು ಇಡಬೇಕಾದ್ರೆ ಬಾಳೆ ಎಲೆ ಮೇಲೆ ಇಡ್ತಾರೆ. ಹಿಂದೆಲ್ಲ ತುಂಬ ಹಿಂದೆ ವಿವಸ್ತ್ರಗೊಳಿಸಿ ಕಳಿಸ್ಕೊಡ್ತಾ ಇದ್ರು. ಅಂದರೆ ಹುಟ್ಟಿದಾಗ ಯಾವ ರೀತಿ ಇದ್ರೋ ಹೋಗಬೇಕಾದ್ರೂ ಅದೇ ರೀತಿ ಇರಬೇಕು ಅಂತ. ಬಟ್ ಆಮೇಲೆ ಅವೆಲ್ಲ ಪದ್ಧತಿಗಳು ಬದಲಾಗಿ ಏಕವಸ್ತ್ರ ಕಾಷಾಯವನ್ನು ಹಾಕೋದಕ್ಕೆ ಶುರು ಮಾಡಿದ್ರು, ಬಿಳಿ ಬಟ್ಟೆ.
ಸೊ ಅದನ್ನು ಹಾಕಿ ಈಗೆಲ್ಲ ಕಟ್ಟಿಗೆ ಎಲ್ಲ ಸೌದೆ ಎಲ್ಲ ಜೋಡಿಸಾಗಿದೆ. ಕೊನೆಯದಾಗಿ ಇವಾಗ ಅಗ್ನಿ ಸ್ಪರ್ಶ ಆಗಬೇಕು. ಅವರ ಮೊಮ್ಮಗಳೇ ಅದನ್ನು ಮಾಡತಕ್ಕಂಥದ್ದು. ಆ ಕ್ರಿಯೆಗೆ ಆಕೆಯನ್ನು ಮಾನಸಿಕವಾಗಿ ಸಜ್ಜುಗೊಳಿಸ್ತಾ ಇರ್ತಾರೆ. ಎಂಥವರೇ ಆದರೂ ಈ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ, ಮಕ್ಕಳೇ ಆಗಲಿ ಯಾರೇ ಆಗಲಿ, ಮಾನಸಿಕ ಭಾವುಕತೆ ಬದಲಾಗಿರುತ್ತೆ. ಆ ಕ್ರಿಯೆಯನ್ನು ಮಾಡಬೇಕಾದ್ರೆ ಪುರೋಹಿತರು ಧೈರ್ಯ ತುಂಬ್ತಾರೆ, ಸಮಾಧಾನ ಮಾಡ್ತಾರೆ, ಬೇರೆ ಬೇರೆ ಕಥೆಗಳನ್ನು ಹೇಳ್ತಾರೆ. ಇದನ್ನು ಯಾಕೆ ಮಾಡಬೇಕು, ಇದಕ್ಕೆ ನೀವೇ ಯಾಕೆ ಮಾಡಬೇಕು ಈ ಕಾರ್ಯವನ್ನು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈಗಾಗಲೇ ಒಂದು ಕಟ್ಟಿಗೆಗೆ ಅಗ್ನಿ ಸ್ಪರ್ಶ ಮಾಡಿಕೊಂಡಿದ್ದಾರೆ. ಕೊನೆಯದಾಗಿ ಆಕೆಯ ಕೈಯಿಂದನೇ ಚಿತೆಗೆ ಈಗ ಅಗ್ನಿ ಸ್ಪರ್ಶ ಆಗ್ತಾ ಇದೆ. ಅಪ್ಸರ ಕೊನೆಯದಾಗಿ ಆಕೆನೇ ಕರ್ತೃ, ಆಕೆಯೇ ಉತ್ತರಾಧಿಕಾರಿ, ಆಕೆಯಿಂದಲೇ ಅಗ್ನಿಸ್ಪರ್ಶ ಆಗ್ತಾ ಇದೆ. ಮೊದಲಿಗೆ ತಲೆ, ಆಮೇಲೆ ಅಗ್ನಿಸ್ಪರ್ಶನೂ ಅಷ್ಟೇ, ಎಲ್ಲಿ ಅಂದ್ರೆ ಅಲ್ಲಿ ಮಾಡಂಗಿಲ್ಲ. ಮೊದಲಿಗೆ ತಲೆಯ ಭಾಗದಲ್ಲೇ ಅಗ್ನಿಸ್ಪರ್ಶ ಆಗಬೇಕು. ಅದಾದ ನಂತರ ಭುಜ, ಅದಾದ ನಂತರ ಎದೆಯ ಭಾಗ, ನಂತರ ಹೊಟ್ಟೆಯ ಭಾಗ, ನಂತರ ಕಾಲುಗಳು, ಕೊನೆಯದಾಗಿ ಪಾದ. ಹಂಗೆ ಬೆಂಕಿ ಹತ್ಕೋಬೇಕದು. ಇವೆಲ್ಲ ಪದ್ಧತಿ, ಬ್ರಾಹ್ಮಣ ಪದ್ಧತಿ, ಹೀಗೆ ಆಗಬೇಕು ಅಂತ. ಈ ಆತ್ಮ ಅನ್ನೋದು ಹೃದಯ ಭಾಗದಲ್ಲಿ ಇರುತ್ತೆ ಅಂತ ಹೇಳ್ತಾರಲ್ಲ, ಆ ಹೃದಯ ಭಾಗಕ್ಕೆ ಕರ್ಪೂರ ಹಚ್ಚಿಡ್ತಾರೆ. ಆತ್ಮ ಹೋಗುವ ಜಾಗ ಅದು. ಅಂದರೆ ಬೆಳಕಿನ ಅಥವಾ ಜ್ಯೋತಿಯ ರೂಪದಲ್ಲಿ ಆತ್ಮ ಅಲ್ಲಿಂದ ಹೊರಗಡೆ ಹೋಗುತ್ತೆ ಅನ್ನೋ ನಂಬಿಕೆ. ಬ್ರಾಹ್ಮಣ ಸಂಪ್ರದಾಯದಲ್ಲಿ ಇವೆಲ್ಲ ಬರುತ್ತೆ, ನಂಬಿಕೆಗಳು. ಇವೆಲ್ಲ ನಿಮಗೆ ಪುರಾಣಗಳಲ್ಲೇ ಉಲ್ಲೇಖ ಇದೆ. ಗರುಡ ಪುರಾಣದಲ್ಲಿ ನಿಮಗೆ ಪ್ರತಿಯೊಂದೂ ಇದೆ. ಆಮೇಲೆ ಪ್ರತಿಯೊಂದಕ್ಕೂ ಕೂಡ ಅರ್ಥ ಇದೆ, ಯಾಕೆ ಹೀಗೆ ಮಾಡಬೇಕು ಅಂತ ಪ್ರತಿಯೊಂದಕ್ಕೂ ಅರ್ಥ ಹೇಳ್ತಾ ಹೋಗ್ತಾರೆ ಗರುಡ ಪುರಾಣದಲ್ಲಿ. ಇವತ್ತೊಂದಿನ ಅಲ್ಲ, ವೈಕುಂಠ ಸಮಾರಾಧನೆ ಆಗೋ 15ನೇ ದಿನದ ತನಕ ಯಾವ್ಯಾವತ್ತು ಏನೇನು ಮಾಡಬೇಕು, ಯಾಕೆ ಮಾಡಬೇಕು, ಯಾರು ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲವೂ ಇದೆ. ಈಗ ಅಗ್ನಿಸ್ಪರ್ಶ ಆಗಿದೆ, ಅಲ್ಲಿಗೆ ಅಂತ್ಯ ಸಂಸ್ಕಾರ ಮುಕ್ತಾಯ ಅಂತ. ಕೊನೆಯದಾಗಿ ಆಕೆಯ ಕೈಯಲ್ಲಿ, ನನಗೆ ಗೊತ್ತಿಲ್ಲ ಪದ್ಧತಿ ಇದೆಯಾ ನೋಡಿ, ಮಡಕೆ ತಂದಿದ್ದಾರೆ. ಮಡಕೆಯನ್ನು ಆಕೆಯ ಹೆಗಲ ಮೇಲೆ ಇರಿಸಿ 3 ಬಾರಿ ಅಪ್ರದಕ್ಷಿಣೆ. ಪ್ರದಕ್ಷಿಣೆ ಅಂದರೆ ದೇವ್ರಿಗೆ ಮಾಡೋದು. ಅಂದರೆ ನಾವು ಕ್ಲಾಕ್ ವೈಸ್ ಹೋಗ್ತೀವಲ್ಲ ದೇವಸ್ಥಾನದಲ್ಲಿ, ಅದು ಪ್ರದಕ್ಷಿಣೆ. ಇಲ್ಲಿ ಆಂಟಿ ಕ್ಲಾಕ್ ವೈಸ್ ಅಂದರೆ ಅಪ್ರದಕ್ಷಿಣೆ, ಉಲ್ಟಾ ತಿರುಗಬೇಕು ಚಿತೆಗೆ ಸುತ್ತ 3 ಬಾರಿ. ಬಾರದ ಲೋಕಕ್ಕೆ ಸ್ವರ ಸರಸ್ವತಿ ಎಸ್ ಜಾನಕಿ ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ. ದಹನ ಕಾರ್ಯ ಅಂತಂದರೆ ನಾವು ಪಂಚಭೂತಗಳಲ್ಲಿ ಲೀನ ಅಂತಲೇ ಹೇಳ್ತೀವಿ. ಗಾಳಿ, ಬೆಳಕು, ನೀರು, ಈ ಥರ ಪಂಚಭೂತಗಳಲ್ಲಿ ಆಕೆ ಲೀನವಾಗಿರ್ತಕ್ಕಂಥದ್ದು. ಕೆಲವು ಕಡೆ ಹೂಳೋ ಪದ್ಧತಿ ಇದ್ದಾಗ ಮಣ್ಣಲ್ಲಿ ಮಣ್ಣಾಗಿ ಹೋದರು ಅಂತ ಹೇಳ್ತೀವಿ. ಇದು ಪಂಚಭೂತಗಳಲ್ಲಿ ಲೀನ. ಇವತ್ತಿನ ಮಟ್ಟಿಗೆ ಅಂತ್ಯ ಸಂಸ್ಕಾರ ಮುಕ್ತಾಯ ಆಗಿದೆ. ಇವತ್ತಿನ ಮಟ್ಟಿಗೆ ಅಂತ್ಯ ಸಂಸ್ಕಾರ ಮುಕ್ತಾಯ ಆಗಿದೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕೊನೆಯದಾಗಿ ಅಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. 3 ಸುತ್ತು ಆಕೆಯ ಕೈಯಲ್ಲಿ. ಒಂದೊಂದು ಸುತ್ತ ಬಂದಾಗಲೂ ಮಡಕೆಗೆ ಒಂದೊಂದು ತೂತು ಮಾಡ್ತಾರೆ ಮಚ್ಚಿನಲ್ಲಿ, ಅದ್ರ ಮುಖಾಂತರ ನೀರು ಬರಬೇಕು. ಅಂದರೆ ಇದರ ಅರ್ಥ ಹೇಳ್ತೀನಿ ನೋಡಿ, ಯಾಕೆ ನೀರನ್ನ ಸುತ್ತ ಹಾಕ್ತಾ ಇದ್ರು ಅಂದರೆ, ಇದನ್ನು ಬಿಟ್ಬಿಟ್ಟು ಹೊರಟ್ಬಿಡ್ತಾರೆ ಎಲ್ಲರೂ. ಇಲ್ಲ, ನಿಮಗೆ ಈ ಸಣ್ಣ ಸಣ್ಣ ಪ್ರಾಣಿಗಳು ಲೈಕ್ ಇರುವೆ ಅಥವಾ ಇನ್ನೇನಾದರೂ ಹೋಗ್ಬಿಡ್ಬೋದು ಹತ್ತಿರ ಹೋದರೆ ಬೆಂಕಿಗೆ ಸಿಕ್ಕಾಕೊಂಡು ಸುಟ್ಟು ಹೋಗ್ಬಿಡ್ತವೆ. ಹಾಗಾಗಿ ನೀರು, ಆ ನೀರಿದ್ರೆ ದಾಟಲ್ಲ ಅವು ಪ್ರಾಣಿಗಳು. ಸಣ್ಣ ಸಣ್ಣ ಕೀಟಗಳು, ಮಿಡತೆ, ಚಿಟ್ಟೆ, ಅರ್ಥ ಇದೆ, ಪ್ರತಿಯೊಂದಕ್ಕೂ ಅರ್ಥ ಇದೆ. ಆ ನೀರನ್ನು ಹಾಕೋದಕ್ಕೆ ಅದಕ್ಕೋಸ್ಕರ ಯಾರು ಹೋಗ್ಬಿಡಿ ಹತ್ತಿರ, ಪ್ರಾಣಿಗಳು ಹೋಗಿ ಸುಟ್ಟೋಗ್ಬಿಡ್ತವೆ ಅನ್ನೋ ಲೆಕ್ಕಾಚಾರದಲ್ಲಿ ಅರ್ಥ ಇಟ್ಕೊಂಡೆ ಪ್ರತಿಯೊಂದು ಪದ್ಧತಿಗಳನ್ನ ಮಾಡಿರ್ತಕ್ಕಂಥದ್ದು. ಒಂದು ಸೈಂಟಿಫಿಕ್ ರೀಸನ್.
ಸ್ವರ ಸರಸ್ವತಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಮೈಸೂರಿನ ಕಣಿಯನಹುಂಡಿಯಲ್ಲಿ ಈಗಷ್ಟೇ ನೆರವೇರಿದೆ. ಚಿತೆಗೆ ಅಗ್ನಿಸ್ಪರ್ಶ ಕೂಡ ಆಗಿದೆ. ಅವರ ಮೊಮ್ಮಗಳು ಅಪ್ಸರ ಅಗ್ನಿಸ್ಪರ್ಶವನ್ನು ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಪಾರ ಅಭಿಮಾನಿ ಬಳಗ, ಎಸ್ ಜಾನಕಮ್ಮನವರ ಸಂಬಂಧಿಕರು, ಸ್ನೇಹಿತರು, ಕನ್ನಡ ಚಿತ್ರರಂಗದ ಗಣ್ಯರು, ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಅಗ್ನಿಸ್ಪರ್ಶ ಈಗಷ್ಟೇ ಆಗಿದೆ. ರಾತ್ರಿ ಇದಾದ ನಂತರ ಇವತ್ತಿನ ಕಾರ್ಯಗಳೆಲ್ಲ ಮುಕ್ತಾಯ, ಇನ್ನೇನು ಇರಲ್ಲ, ಎಲ್ಲ ಅಲ್ಲಿಂದ ಹೊರಟು ಬಿಡ್ತಾರೆ. ಒಂದು ಸಾರ್ತಿ ಕಂಪ್ಲೀಟ್ ಅದೆಲ್ಲ ಕವರಪ್ ಆಯಿತು, ನೀಟಾಗಿ ಹತ್ಕೊಂಡು ಉರಿತಾ ಇದೆ ಅಂದರೆ ಕಂಪ್ಲೀಟ್ ಅದು ಮುಕ್ತಾಯ ಅಂತ ಅರ್ಥ. ಮೈಸೂರಿನ ಕಣಿಯನಹುಂಡಿಯ ಫಾರಂ ಹೌಸ್ನಲ್ಲಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ನೆರವೇರಿದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವೆಲ್ಲವೂ ಕೂಡ ಆಗಿದೆ. ಅರ್ಚಕ ರಮೇಶ್ ಶರ್ಮಾ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳೆಲ್ಲವೂ ಆಗಿದೆ. ಕಾಡು ಕಟ್ಟಿಗೆ, ಗಂಧದ ಕಟ್ಟಿಗೆ, ತುಳಸಿ ಕಟ್ಟೆಯಿಂದಾಗಲಿ ಚಿತೆಯ ನಿರ್ಮಾಣವನ್ನು ಮಾಡಲಾಗಿತ್ತು. ಸೂರ್ಯಾಸ್ತದ ಮುನ್ನ ಅಗ್ನಿಸ್ಪರ್ಶ ಆಗಬೇಕು, ಅದರ ಪ್ರಕಾರನೇ ಆಗಿದೆ. ಸೂರ್ಯಾಸ್ತದ ಮುನ್ನವೇ ಅಗ್ನಿಸ್ಪರ್ಶ ಆಗಿದೆ. ಅದರ ಪ್ರಕಾರ ಈಗ ಒಂದು ಆಗಮಿಕರ ತಂಡ ಏನು ಬಂದಿತ್ತು, ಈ ಆಗಮಿಕರ ತಂಡದ ಮಾರ್ಗದರ್ಶನದಲ್ಲಿ ಅಪ್ಸರ ಜಾನಕಮ್ಮನವರ ಮೊಮ್ಮಗಳು ಅಂತ್ಯಕ್ರಿಯೆಯನ್ನೆಲ್ಲ ಈಗ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಕಣಿಯನಹುಂಡಿ ಗ್ರಾಮಸ್ಥರು ಎಲ್ಲರೂ ಕೂಡ ಇದ್ದರು. ಈಗ ಎಲ್ಲವೂ ಕೂಡ ಮುಕ್ತಾಯ ಆಗಿರೋದ್ರಿಂದ ಅಲ್ಲಿಂದ ಅವರೆಲ್ಲ ಈಗ ನಿರ್ಗಮಿಸ್ತಾ ಇರತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಸಾವಿಗೆ ಹೋಗಿದ್ವಿ ಅಂತಾರಲ್ಲ, ಸಾವನ್ನು ಮುಗಿಸ್ಕೊಂಡು ಈಗ ಅವರೆಲ್ಲ ಅವ್ರವ್ರ ಕಡೆ ಹೊರಡತಕ್ಕಂಥದ್ದು. ಅವರ ಚಿತೆಗೆ ಮೊಮ್ಮಗಳು ಅಪ್ಸರ ಅಗ್ನಿಸ್ಪರ್ಶವನ್ನು ಮಾಡಿದ್ದಾರೆ. ನಿನ್ನೆ ರಾತ್ರಿ ಈ ಸುದ್ದಿ ಬಂದೆರಗಿದ್ದು. ಇನ್ನು ಮಂಡಿ ನೋವು ಅನ್ನೋ ಕಾರಣಕ್ಕೆ ಮೈಸೂರಿನ ಅಪೋಲೋ ಹಾಸ್ಪಿಟ್ಲಿಗೆ ಮಧ್ಯಾಹ್ನ ಹೋಗ್ತಾರೆ. ಮಂಡಿ ನೋವು ಟ್ರೀಟ್ಮೆಂಟ್ ತೊಗೊಳಕ್ಕೆ ಹೋದವರು ಅಲ್ಲೇ ಅವ್ರಿಗೆ ಹೃದಯಾಘಾತ ಆಗುತ್ತೆ, ICUನಲ್ಲೇ. ಬಟ್ ಅವ್ರನ್ನ ಬದುಕಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಹರಸಾಹಸ ಪಟ್ಟರು ಪೊಲೀಸರು, ಆಗಲಿಲ್ಲ. ಕೊನೆಗೆ ಪಾರ್ಥಿವ ಶರೀರವನ್ನು ಬೇರೆಲ್ಲೋ ತೊಗೊಂಡು ಹೋಗ್ತಾರೆ ಅಂತಲೂ ಇತ್ತು. ಬಟ್ ಅವರು ಇಲ್ಲ, ಅವರ ಇಚ್ಛೆಯಂತೆಯೇ ನಾವು ಇಲ್ಲೇ ಮಾಡ್ತೀವಿ ಅಂತ ಒಪ್ಕೊಂಡ್ರು ಕುಟುಂಬದವರೆಲ್ಲ. ಅವ್ರದ್ದೇ ಜಮೀನು ಕೂಡ ಇತ್ತು. ಬೇರೆಯವರೆಲ್ಲ ಕೆಲವೆಲ್ಲ ನಾವು ಜಾಗ ಬೇಕಾದರೂ ಕೊಡ್ತೀವಿ ಅಂತ ಹೇಳಿದರು, ಸಾರಾ ಮಹೇಶ್ ಅವರೆಲ್ಲ ನೆನ್ನೆ. ಬಟ್ ಅವ್ರದ್ದೇ ಜಾಗ ಇತ್ತಲ್ಲ, ಅಲ್ಲೇ ನೆರವೇರಿಸಿದ್ದಾರೆ. ಈಗ ಕೆಲವು ಬೇಡಿಕೆಗಳು ಬಂದಿದೆ. ಈ ಕಣಿಯನಹುಂಡಿ ಗ್ರಾಮಕ್ಕೆ ಬರೋ ರಸ್ತೆ ಇದೆಯಲ್ಲ, ಆ ರಸ್ತೆಗೆ ಎಸ್ ಜಾನಕಿ ಅವರ ಹೆಸರನ್ನ ಇಡಬೇಕು ಅನ್ನುವಂತಹ ಕೂಗಿದೆ. ಮೈಸೂರಿನಲ್ಲೇ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಕೂಗಿದೆ. ಸರ್ಕಾರ ಅದಕ್ಕೆಲ್ಲ ತೀರ್ಮಾನ ತಗೋಬೇಕು. ಅವ್ರಿಗೇನು ಅರ್ಹ ಗೌರವಗಳು ಸಲ್ಲಬೇಕೋ ಆ ಗೌರವಗಳನ್ನು ಸಲ್ಲಿಸಬೇಕು ಅವ್ರಿಗೆ. ಸೊ ಆ ರೀತಿ ತೀರ್ಮಾನಗಳನ್ನು ಸರ್ಕಾರ ಇನ್ನು ಮುಂದಕ್ಕೆ ತಗೋಬೇಕಾಗುತ್ತೆ. ಏನು ತಗೋಬೇಕು ಅದು ನೋಡಬೇಕು. 6 ದಶಕಗಳು ಚಿತ್ರಪ್ರೇಮಿಗಳನ್ನು ರಂಜಿಸಿದಂತಹ ಕಲಾವಿದೆ. 6 ದಶಕ, 48,000 ಹಾಡುಗಳು. ಅಂತ್ಯ ಸಂಸ್ಕಾರ ಆಗಿದೆ, ಅಗ್ನಿಸ್ಪರ್ಶ ಆಗಿದೆ. ರಾತ್ರಿ ಎಲ್ಲ ಉರಿಯುತ್ತೆ. ಯಾರು ಒಬ್ಬರು ನೋಡ್ಕೋತಾರೆ. ಅದು ಕಂಪ್ಲೀಟ್ ದೇಹ ಬರ್ನ್ ಆಗಬೇಕಲ್ಲ, ಕಂಪ್ಲೀಟ್ ಬರ್ನ್ ಆಗಬೇಕು. ಆಮೇಲೆ ಕೆಲವು ಸಂದರ್ಭದಲ್ಲಿ ಮಳೆ ಗಿಳೆ ಬಂದ್ಬಿಡ್ಬೋದು. ಆಮೇಲೆ ಕಟ್ಟಿಗೆ ಎಲ್ಲ ವಸ್ತಿ ಇದ್ದರೆ, ಅಂದರೆ ಒದ್ದೆ ಇದ್ದರೆ ಬೇಗ ಉರಿಯಲ್ಲ. ಅದೆಲ್ಲ ಒಂದು ಸ್ವಲ್ಪ ಯಾರು ಒಬ್ಬರು ಉಸ್ತುವಾರಿ ಇದ್ಕೊಂಡು ನೋಡ್ಕೋತಾರೆ. ಮುಖ್ಯ ಉದ್ದೇಶ ಇರೋದು ದೇಹ ಕಂಪ್ಲೀಟ್ ದಹನ ಆಗಬೇಕು ಅಂತಂದ್ಬಿಟ್ಟು. ಸೊ ಅದರ ಪ್ರಕಾರನೇ ಇವಾಗ ಎಲ್ಲವೂ ಕೂಡ ನಡೀತಾ ಇದೆ. ಬಾರದ ಲೋಕಕ್ಕೆ ನೈಟಿಂಗೇಲ್ ಪಯಣವನ್ನು ಬೆಳೆಸಿರ್ತಕ್ಕಂಥದ್ದು.